ಕಲಿಯುಗದಲ್ಲಿ ಭಕ್ತರಿಗೆ ಆಶ್ರಯವಾಗಿರುವ ಕರುಣೆಯ ಅವತಾರ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ದೈವಿಕ ಪಯಣ ಒಂದು ಜನ್ಮದ ಕಥೆಯಲ್ಲ, ಅದು ಯುಗಾಂತರಗಳ ಧರ್ಮಯಾನ. ಈ ಪಯಣ ಆರಂಭವಾಗುವುದು ಸತ್ಯಲೋಕದಲ್ಲಿ. ಅಂದು ಅವರು ಶಂಕುಕರ್ಣ ಎಂಬ ದೈವಿಕ ರೂಪದಲ್ಲಿದ್ದರು. ಬ್ರಹ್ಮದೇವರ ಶಾಪದಿಂದ ಭೂಲೋಕದಲ್ಲಿ ಅವತರಿಸಬೇಕಾದ ವಿಧಿ ಬಂತು. ಅದೇ ಶಂಕುಕರ್ಣ ನಂತರ ಭೂಲೋಕದಲ್ಲಿ ಪ್ರಹ್ಲಾದನಾಗಿ ಜನ್ಮ ತಾಳಿದರು. ಭಕ್ತಿಯೇ ಉಸಿರಾಗಿದ್ದ ಆ ಬಾಲಕನಿಗೆ ಭಗವಂತನೇ ಶ್ರೀ ನರಸಿಂಹಾವತಾರ ತಾಳಿದರು. ಪ್ರಹ್ಲಾದನ ಅಚಲ ಶಕ್ತಿ ಇತಿಹಾಸವನ್ನೇ ಬದಲಿಸಿದ ಶಕ್ತಿ. ಕಾಲಚಕ್ರ ತಿರುಗಿತು. ಅದೇ ಆತ್ಮ ದ್ವಾಪರ ಯುಗದಲ್ಲಿ ಬಾಲಿಕ ರಾಜನಾಗಿ ಕುರು ವಂಶದಲ್ಲಿ ಜನಿಸಿದನು. ಧರ್ಮ, ನೀತಿ ಮತ್ತು ಸತ್ಯವೇ ಅವರ ಆಳ್ವಿಕೆಯ ಆಧಾರ. ಮುಂದೆ ಭರತ ವರ್ಷದಲ್ಲಿ ಧರ್ಮದ ಬೆಳಕು ಹರಿಸಲು ಅವರು ವ್ಯಾಸರಾಯರು ಎಂಬ ರೂಪದಲ್ಲಿ ಅವತರಿಸಿದರು. 732 ಮುಖ್ಯ ಪ್ರಾಣ ಆಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠೆಗಳು, ಅನೇಕ ಶಿಷ್ಯರು, ಧರ್ಮ ಜಾಗೃತಿಯ ಮಹಾಕ್ರಾಂತಿ. ಕೊನೆಗೆ ಕಲಿಯುಗದಲ್ಲಿ ವೆಂಕಟನಾಥ ಎಂಬ ಹೆಸರಿನಲ್ಲಿ ಜನ್ಮ ಪಡೆದು ಸನ್ಯಾಸ ಸ್ವೀಕರಿಸಿ ಶ್ರೀ ಗುರು ರಾಘವೇಂದ್ರ ತೀರ್ಥರು ಆದರು. ಮಂತ್ರಾಲಯದಲ್ಲಿ ಜೀವ ಸಮಾಧಿ ಪ್ರವೇಶಿಸಿದರು. ಇಂದಿಗೂ ಭಕ್ತರು ಕರೆದಾಗ ಕರುಣೆಯಿಂದ ಸ್ಪಂದಿಸುವ ಜೀವಂತ ಗುರು ಇವರು. ಭಕ್ತರಿಗೆ ಕಲ್ಪತರು, ಕಾಮಧೇನು. ನಿಮ್ಮ ಕಷ್ಟ, ದುಃಖ, ಸಂಕಟಗಳಿಗೆ ಒಮ್ಮೆ ಮನದಾಳದಿಂದ ಹೇಳಿ, ರಾಯರಿದ್ದಾರೆ.